ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ ನಡೆಯಲೇಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು. ಅಕ್ರಮವಾಗಿ ಕೇರಳಕ್ಕೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಅಶ್ವಥ್ ನಾರಾಯಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡೋದಲ್ಲ, ಅದರ ರೂವಾರಿ ಯಾರು ಅದು ಕೂಡ ಗೊತ್ತಾಗಬೇಕು ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು, ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ, ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತೇಳಿ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆ. ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ ನಡೆಯಲೇಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು. ಅಕ್ರಮವಾಗಿ ಕೇರಳಕ್ಕೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಅಶ್ವಥ್ ನಾರಾಯಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡೋದಲ್ಲ, ಅದರ ರೂವಾರಿ ಯಾರು ಅದು ಕೂಡ ಗೊತ್ತಾಗಬೇಕು ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು, ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ, ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತೇಳಿ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆ. ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ ನಡೆಯಲೇಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು. ಅಕ್ರಮವಾಗಿ ಕೇರಳಕ್ಕೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಅಶ್ವಥ್ ನಾರಾಯಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡೋದಲ್ಲ, ಅದರ ರೂವಾರಿ ಯಾರು ಅದು ಕೂಡ ಗೊತ್ತಾಗಬೇಕು ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು, ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ, ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತೇಳಿ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆ. ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ
ನಡೆಯಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು. ಅಕ್ರಮವಾಗಿ ಕೇರಳಕ್ಕೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡೋದಲ್ಲ, ಅದರ ರೂವಾರಿ ಯಾರು ಅದು ಕೂಡ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡಿಕೊಡ್ಬೇಕು, ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆ. ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ ನಡೆಯಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ ಅವರು. ಅಕ್ರಮವಾಗಿ ಕೇರಳಕ್ಕೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡೋದಲ್ಲ, ಅದರ ರೂವಾರಿ ಯಾರು ಅದು ಕೂಡ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡಿಕೊಡ್ಬೇಕು, ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆ. ಫಕೀರ್ ಬಡಾವಣೆಯಲ್ಲಿ ಮತ್ತು ವಾಸಿಂ ಬಡಾವಣೆಯಲ್ಲಿ ಇರೋರೆಲ್ಲರೂ ಕೂಡ ಬಾಂಗ್ಲಾದೇಶಿಯರು. ಕೇರಳಕ್ಕೆ ಬಂದು ಕೇರಳದಿಂದ ಅವರು ಇಲ್ಲಿಗೆ ಬಂದು ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ. ಎನ್ಐಎ ತನಿಖೆ ನಡೆಯಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಬಿಜೆಪಿ ಮುಖಂಡ ಅಶ್ವಥ್